ಚಲಿಸ್ತಾ ಇದ್ದ ಕಾರಿನಲ್ಲಿ ಯುವಕನೊಬ್ಬ ಪುಂಡಾಟ ಮೆರೆದಿರುವಂತಹ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋಗೋಣ ಮಾಹಿತಿಯನ್ನು. ಕೈಯಲ್ಲಿ ಲಾಠಿ ಹಿಡಿದು ಲಾರಿ ಚಾಲಕನಿಗೆ ಹೊಡೆಯೋದಕ್ಕೆ ಯತ್ನಿಸಿದ್ದಾನೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ಘಟನೆ ಆಗಿರೋದು. ಲಾರಿ ಚಾಲಕನಿಗೆ ಸೈಡ್ ಕೊಡದೆ ಕಿರೀಕನ್ನ ಕೂಡ ತೆಗೆದಿದ್ದಾನೆ. ಲಾಠಿಯಿಂದ ಲಾರಿ ಗಾಜಿಗೆ ಹೊಡೆದಿದ್ದಾನೆ. ಯುವಕನ ಕೈಯಲ್ಲಿರುವಂತಹ ಲಾಠಿ ಪೊಲೀಸರು ಬಳಸುವಂತಹ ಲಾಠಿ. ನಂತರ ಲಾರಿ ತಡೆದು ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಪ್ಯೂರ್ಲಿ ನ್ಯೂಸೆನ್ಸ್ ಅನ್ನು ಮಾಡಿರೋದನ್ನು ಗಮನಿಸ್ತಾ ಇದ್ದೀರಾ. ಆಮೇಲೆ ಲಾಠಿಯನ್ನ ಅಲ್ಲಿ ತೋರಿಸ್ತಾ ಇರೋದು, ಪೋಸ್ ಕೊಡ್ತಾ ಇರೋದು, ಹೊಡಿತಾ ಇರೋದು ಎಲ್ಲ ರೆಕಾರ್ಡ್ ಆಗಿದೆ. ಸೊ ಇಲ್ಲಿ ಪ್ರಶ್ನೆ ಇರೋದಷ್ಟೇ, ರೋಡ್ ಏನು ಈ ರೆಡ್ ಕಲರ್ ಕಾರ್ ಅವ್ರ ತಾತಂದ ಅನ್ನೋದು ಪ್ರಶ್ನೆ ಬರುತ್ತೆ. ಈ ರೋಡ್ ನಂದೇ ಅನ್ನೋ ಮನಸ್ಥಿತಿ ಏನಾದರೂ ಇದೆಯಾ ಈತನಿಗೆ? ಆಮೇಲೆ ಲಾರಿ ಚಾಲಕ ಏನಾದರೂ ಬೇರೆ ರೀತಿ ಯೋಚನೆ ಮಾಡಿದ್ದಿದ್ರೆ ಈತನನ್ನು ಹೆಕ್ಕೊಂಡು, ಈ ಕ್ರಿಮಿಗಳನ್ನು ಹುಳಗಳನ್ನು ಹೆಕ್ಕೊಂಡು ತೊಗೊಂಡೋಗ್ತಾರಲ್ಲ, ಹಂಗೆ ಹೋಗಬೇಕಾಗಿತ್ತು. ಆ ಲಾರಿ ಚಾಲಕ ಒಳ್ಳೆಯವನು, ಏನು ಮಾಡಿಲ್ಲ, ಜಸ್ಟ್ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಬಟ್ ಪೊಲೀಸರು ಈತನ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ತುಂಬ ಜನ ಇದನ್ನು ನೋಡಿಬಿಟ್ಟು ಇಂಥ ನ್ಯೂಸೆನ್ಸ್ಗಳನ್ನು ನಾವು ಮಾಡೋಣ ಅನ್ನೋ ವರ್ತನೆಯನ್ನು ತೋರಿಸ್ಬಿಡ್ತಾರೆ.